ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಷಯ ನಮ್ಮೆಲ್ಲರ ಜೀವನಕ್ಕೆ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗುವಂಥದ್ದು ಸ್ವಯಂ ಪ್ರೇರಣೆ. ಅಂದ್ರೆ ನಮ್ಮ ಜೀವನದ ಉದ್ದೇಶ ಏನು, ನಾವು ನಿಜವಾಗ್ಲೂ ತೃಪ್ತಿಯಿಂದ ಇದೀವಾ? ಈ ತರದ ಪ್ರಶ್ನೆಗಳ ಸುತ್ತ ಇವತ್ತಿನ ನಮ್ಮ ಚರ್ಚೆ ಇರುತ್ತೆ. ಹೌದು. ನಮ್ಮ ಜೊತೆ ಇರೋದು ಆಂಡ್ರೋ ಡೊನೋವನ್ ಅವರ ಮೋಟಿವೇಟ್ ಯುವರ್ಸೆಲ್ಫ್ ಪುಸ್ತಕದ ಕೆಲವು ಆಯ್ದ ವಿಚಾರಗಳು. ಈ ಚರ್ಚೆ ಶುರು ಮಾಡಕ್ಕೆ ನೀವು ಹೇಳಿದ ಹಾಗೆ ಸ್ಟೀವ್ ಜಾಬ್ಸ್ ಅವರ ಒಂದು ಮಾತಿದೆಯಲ್ಲ. ಹೌದು, ಅದು ತುಂಬಾ ಪವರ್ಫುಲ್. ಹೌದು. ಇವತ್ತೇ ನನ್ನ ಜೀವನದ ಕೊನೆಯ ದಿನ ಆಗಿದ್ರೆ ನಾನಿವತ್ತು ಮಾಡ್ಬೇಕು ಅಂದ್ಕೊಂಡಿರೋದನ್ನೇ ಮಾಡ್ತಿದ್ನಾ ಅಂತ ಪ್ರತಿದಿನ ಕೇಳ್ಕೊಳ್ಳೋದು. ಎಂಥ ಮಾತು ಅವ್ವ. ಹೌದು. ಈ ಪುಸ್ತಕ ಕೂಡ ನಮ್ಮನ್ನ ಇದೇ ತರದ ಕೆಲವು ಆಳವಾದ ಪ್ರಶ್ನೆಗಳನ್ನ ಕೇಳ್ಕೊಳ್ಳಕ್ಕೆ ಪ್ರೇರೇಪಿಸುತ್ತೆ. ಹಾಗಿದ್ರೆ ಈ ಪುಸ್ತಕದ ಮುಖ್ಯ ಉದ್ದೇಶ ಏನು? ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳ್ಕೊಳೋತಾ? ಹೌದು, ಒಂದು ರೀತಿಯಲ್ಲಿ. ಲೇಖಕರು ಒಂದು ತುಂಬಾನೇ ಸರಳವಾದ ವಾಕ್ಯದ ಮೂಲಕ ನಮ್ಮ ಈಗಿನ ಮನಸ್ಥಿತಿಯನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ವಿವರಿಸ್ತಾರೆ. ಆ ವಾಕ್ಯ ದಿಸ್ ಇಸ್ ಇಟ್. ದಿಸ್ ಇಸ್ ಇಟ್ ಅಂದ್ರೆ ಇದೇನಾ ಎಲ್ಲವೂ ಅನ್ನೋ ತರ. ಎಕ್ಸಾಕ್ಟ್ಲಿ. ಆದ್ರೆ ನಾವದನ್ನ ಯಾವ ಧ್ವನಿಯಲ್ಲಿ ಹೇಳ್ತೀವಿ ಅನ್ನೋದ್ರ ಮೇಲೆ ಅದರ ಅರ್ಥನೇ ಬದಲಾಗುತ್ತೆ. ಓ, ಹೇಗೆ? ಈಗ ನೋಡಿ, ನೀವದನ್ನ ದಿಸ್ ಇಸ್ ಇಟ್ ಅಂತ ಪ್ರಶ್ನೆ ತರ ಕೇಳಿದ್ರೆ ಅದರಲ್ಲಿ ಒಂದು ನಿರಾಸೆ ಇದೆ, ಒಂದು ಅತೃಪ್ತಿ ಇದೆ. ಇಷ್ಟೇನಾ ನನ್ನ ಬದುಕು ಅನ್ನೋ ಭಾವನೆ. ಸರಿ. ಅದೇ ನೀವು ದಿಸ್ ಇಸ್ ಇಟ್ ಅಂತ ಪೂರ್ಣವಿರಾಮ ಇಟ್ಟು ಹೇಳಿದ್ರೆ ಅದು ಒಂದು ಒಪ್ಪಿಗೆ. ಸರಿ, ಈಗಿನ ಪರಿಸ್ಥಿತಿ ಇದನ್ನ ಒಪ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋ ಒಂದು ಅರಿವು, ವರ್ತಮಾನದಲ್ಲಿ ಬದುಕೋದು. ಆಮೇಲೆ ಇನ್ನೊಂದು ರೀತಿ ಆಶ್ಚರ್ಯದಿಂದ ಕರೆಕ್ಟ್. ದಿಸ್ ಇಸ್ ಇಟ್ ಅಂತ ಉದ್ಗಾರ ತೆಗೆದ್ರೆ ಅದು ಸಂಭ್ರಮ, ಉತ್ಸಾಹ. ಆಹಾ, ಇದಲ್ವಾ ಜೀವನ ಅನ್ನೋ ಒಂದು ಖುಷಿ. ವಾವ್! ಅಂದ್ರೆ ಒಂದೇ ವಾಕ್ಯ ನಮ್ಮ ಇಡೀ ಮನಸ್ಥಿತಿಯನ್ನೇ ತೋರಿಸ್ಬಿಡುತ್ತೆ. ಹೌದು. ಸೋ ಕೇಳುಗರು ಒಂದು ಕ್ಷಣ ಯೋಚನೆ ಮಾಡ್ಬೋದು. ತಮ್ಮ ಜೀವನದ ಬಗ್ಗೆ ಹೇಳೋದಾದ್ರೆ ಅವರು ಈ ಮೂರರಲ್ಲಿ ಯಾವ ಧ್ವನಿಯನ್ನ ಬಳಸ್ತಾರೆ ಅಂತ. ಇದು ನಿಜಕ್ಕೂ ಒಳ್ಳೆ ಆರಂಭ. ಹಾಗಿದ್ರೆ ಜನರು ಸಾಮಾನ್ಯವಾಗಿ ಎಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಪುಸ್ತಕದಲ್ಲಿ ಏನಾದ್ರೂ ಚೌಕಟ್ಟಿದೆಯಾ? ಇದೆ. ಲೇಖಕರು ತಮ್ಮ 25 ವರ್ಷಗಳ ಅನುಭವದಲ್ಲಿ ಸಾವಿರಾರು ಜನರನ್ನ ಭೇಟಿ ಮಾಡಿ ಅವರನ್ನ ಸುಮಾರಾಗಿ 5 ವರ್ಗಗಳಾಗಿ ವಿಂಗಡಿಸ್ತಾರೆ. 5 ವರ್ಗಗಳು? ಹೌದು. ಇದು ಯಾರನ್ನೂ ಜಡ್ಜ್ ಮಾಡೋಕಲ್ಲ, ಬದಲಿಗೆ ನಮ್ಮ ಈಗಿನ ಸ್ಥಿತಿ ಬಗ್ಗೆ ನಮ್ಗೊಂದು ಸ್ಪಷ್ಟತೆ ಸಿಗ್ಲಿ ಅಂತ ಅಷ್ಟೇ. ಸರಿ, ಹಾಗಿದ್ರೆ ಮೊದಲನೇ ವರ್ಗದವ್ರು ಯಾರು? ಮೊದಲನೇ ವರ್ಗದವರಿಗೆ ತಮಗೆ ಏನು ಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಓಕೆ. ಆದ್ರೆ ಅವರು ತಮ್ಮ ಸಂತೋಷವನ್ನ, ನೆಮ್ಮದಿಯನ್ನ ಭವಿಷ್ಯದ ಯಾವುದೋ ಒಂದು ಘಟನೆಗೆ ಕಟ್ಟಿ ಹಾಕಿರ್ತಾರೆ. ಹೇಗೆ ಅಂದ್ರೆ? ಒಂದ್ಸಲ ಮಕ್ಕಳು ದೊಡ್ಡೋರಾದ್ರೆ ಸಾಕು, ನಾನು ನೆಮ್ಮದಿಯಾಗಿರ್ತೀನಿ, ಅಥವಾ ಈ ಪ್ರಾಜೆಕ್ಟ್ ಮುಗೀಲಿ, ಆಮೇಲೆ ನನ್ ಬಗ್ಗೆ ನಾನು ಯೋಚಿಸ್ತೀನಿ ಅನ್ನೋ ತರ. ಓ, ಸಮ್ಡೇ ಐಲ್ ಸಿಂಡ್ರೋಮ್ ಅಂತಾರಲ್ಲ, ಆ ಥರ ಅಲ್ವಾ? ಎಕ್ಸಾಕ್ಟ್ಲಿ. ಅದೇ. ಇವ್ರು ಯಾವಾಗ್ಲಾದ್ರೂ ಒಂದು ದಿನ ಅನ್ನೋ ಒಂದು ಯೋಚನೆಯಲ್ಲೇ ಬದುಕ್ತಿರ್ತಾರೆ. ಇದು ತುಂಬಾ ಜನರಿಗೆ ಕನೆಕ್ಟ್ ಆಗುತ್ತೆ. ಸರಿ, ಇನ್ನು ಎರಡನೆಯ ವರ್ಗ. ಎರಡನೇ ವರ್ಗದವ್ರಿಗೂ ಏನು ಬೇಕು ಅಂತ ಗೊತ್ತಿರುತ್ತೆ, ಆದ್ರೆ ಅದನ್ನ ಸಾಧಿಸೋಕೆ ಬೇಕಾದ ಸಾಮರ್ಥ್ಯ, ಆತ್ಮವಿಶ್ವಾಸ ಅಥವಾ ದುಡ್ಡು, ಆ ಥರದ ಸಂಪನ್ಮೂಲ ನನ್ನತ್ರ ಇಲ್ಲ ಅಂತ ಬಲವಾಗಿ ನಂಬಬಿಟ್ಟಿರ್ತಾರೆ. ಉದಾಹರಣೆಗೆ, ನನಗೆ ಬಿಸ್ನೆಸ್ ಮಾಡೋ ಆಸೆ, ಆದ್ರೆ ನನ್ನತ್ರ ದುಡ್ಡಿಲ್ಲ. ಅಥವಾ ನಾನು ಹಾಡ್ ಕಲಿಬೇಕು, ಆದ್ರೆ ಈಗ ವಯಸ್ಸಾಯ್ತು, ನನ್ನ ಧ್ವನಿ ಅಷ್ಟ್ ಚೆನ್ನಾಗಿಲ್ಲ. ಈ ಥರದ ಯೋಚನೆಗಳು. ಅಂದ್ರೆ ಇಲ್ಲಿ ನಿಜವಾದ ಕೊರತೆಗಿಂತ ಹೆಚ್ಚಾಗಿ ಆತ್ಮವಿಶ್ವಾಸದ ಕೊರತೆಯೇ ದೊಡ್ಡ ಸಮಸ್ಯೆ. ಹೌದು. ಇನ್ನು ಮೂರನೇ ವರ್ಗದವರು, ಅವ್ರಿಗೆ ಏನು ಬೇಕು ಅಂತನೇ ಗೊತ್ತಿರಲ್ಲ. ಓ. ಆದ್ರೆ ಏನು ಬೇಡ ಅನ್ನೋದ್ರಲ್ಲಿ ತುಂಬಾ ಸ್ಪಷ್ಟವಾಗಿರ್ತಾರೆ. ಇದು ಕುತೂಹಲಕಾರಿಯಾಗಿದೆ. ಹೌದು. ಈ ಬೋರಿಂಗ್ ಕೆಲಸ ಮಾತ್ರ ಬೇಡ, ಅಥವಾ ಈ ಸಂಬಂಧದಲ್ಲಂತೂ ಇರೋಕೆ ಇಷ್ಟವಿಲ್ಲ ಅಂತ ಅವರಿಗೆ ಖಚಿತವಾಗಿ ಗೊತ್ತಿರುತ್ತೆ. ಇದು ಒಂದು ರೀತಿಯಲ್ಲಿ ಒಳ್ಳೆ ಆರಂಭ ಅಲ್ವಾ? ಖಂಡಿತ. ಏನು ಬೇಡ ಅಂತ ಗೊತ್ತಾದ್ರೆ ಏನು ಬೇಕು ಅಂತ ಹುಡ್ಕೋದು ಸುಲಭ ಆಗ್ಬೋದು. ಆದ್ರೆ ಇವರು ಅದೇ ಬೇಡ ಅನ್ನೋ ನಕಾರಾತ್ಮಕ ಸ್ಥಿತಿಯಲ್ಲೇ ಸಿಕ್ಕಾಕೊಳ್ಳೋ ಅಪಾಯನೂ ಇರುತ್ತೆ. ಸರಿ, ನಾಲ್ಕನೇ ವರ್ಗದ ಬಗ್ಗೆ ಹೇಳಿ. ನಾಲ್ಕನೇ ವರ್ಗ, ಇದು ಬಹುಶಃ ಎಲ್ಲಕ್ಕಿಂತ ಬೇಸರದ ಸಂಗತಿ. ಇವರು ಜೀವನದಲ್ಲಿ ಏನು ಸಾಧ್ಯವಿದೆ ಅನ್ನೋ ದೃಷ್ಟಿಯನ್ನೇ ಕಳ್ಕೊಂಡು ಒಂದು ಸಾಧಾರಣತೆಗೆ, ಒಂದು ಹೊಂದಾಣಿಕೆಗೆ ಶರಣಾಗಿರ್ತಾರೆ. ಅಂದ್ರೆ ಕನ್ಸು ಕಾಣೋದನ್ನೇ ನಿಲ್ಸ್ಬಿಟ್ಟಿರ್ತಾರ? ಹೌದು. ನನ್ನ ಬದುಕು ಇಷ್ಟೇ, ಇದಕ್ಕಿಂತ ಹೆಚ್ಚೇನೂ ಸಾಧ್ಯವಿಲ್ಲ ಅಂತ ತೀರ್ಮಾನಿಸ್ಬಿಟ್ಟಿರ್ತಾರೆ. ಅಯ್ಯೋ, ಹಾಗಾದ್ರೆ 5ನೇ ವರ್ಗದವರು ಇವರೆಲ್ಲರಿಗಿಂತ ಉತ್ತಮ ಸ್ಥಿತಿಲಿರ್ತಾರಾ? ಹೌದು ಮತ್ತು ಇಲ್ಲ. ಹೇಗೆ?
5ನೇ ವರ್ಗದವರಿಗೆ ಏನ್ ಬೇಕು ಅಂತ ಗೊತ್ತಿರುತ್ತೆ, ಅದಕ್ಕಾಗಿ ಅವರು ಕೆಲ್ಸ ಕೂಡ ಮಾಡ್ತಿರ್ತಾರೆ. ಓಕೆ, ಇದು ಚೆನ್ನಾಗಿದೆಯಲ್ಲ. ಆದ್ರೆ ಆಗಾಗ ಕಾಡುವ ನಕಾರಾತ್ಮಕ ಆಲೋಚನೆಗಳು, ಆ ಸ್ವಸಂಶಯಗಳು ಅವರ ಪ್ರಗತಿಗೆ ಅಡ್ಡಿ ಮಾಡ್ತಿರ್ತೆ. 2 ಹೆಜ್ಜೆ ಮುಂದೆ ಹೋದ್ರೆ 1 ಹೆಜ್ಜೆ ಹಿಂದೆ ಬರ್ತಾರೆ. ಅಂದ್ರೆ ಅವರ ದೊಡ್ಡ ಶತ್ರು ಹೊರಗೆಲ್ಲ ಅವರೊಳಗೆ ಇರ್ತಾನೆ. ಸರಿಯಾಗಿ ಹೇಳ್ದ್ರಿ. ಈ 5 ವರ್ಗಗಳನ್ನ ನೋಡಿದ್ರೆ ಎಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಒಂದು ಅತೃಪ್ತಿಯನ್ನೇ ತೋರಿಸುತ್ತೆ. ಬಹುಶಃ ಇದೇ ಲೇಖಕರು ಹೇಳೋ ಅಂತರದಲ್ಲಿ ಬದುಕೋದು ಅಂದ್ರೆ ಅಲ್ವಾ? ಪರ್ಫೆಕ್ಟ್. ಅದನ್ನೇ ಲಿವಿಂಗ್ ಇನ್ ದ ಗ್ಯಾಪ್ ಅಂತ ಪುಸ್ತಕದಲ್ಲಿ ಹೇಳೋದು. ನಾವು ಈಗಿರುವ ಜಾಗಕ್ಕೂ ಇರ್ಬೇಕು ಅಂತ ಬಯಸೋ ಜಾಗಕ್ಕೂ ನಡುವೆ ಇರೋ ಅಂತರ. ಹೌದು, ಆ ಗ್ಯಾಪ್ ದೊಡ್ಡದಾದಷ್ಟು ನಮ್ಮಲ್ಲಿ ಹತಾಶೆ, ಆಯಾಸ, ನಿರಾಸಕ್ತಿ ಎಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಅಂತರವನ್ನ ಅಳಿಯೋಕೆ ಏನಾದ್ರೂ ದಾರಿ ಇದೆಯಾ? ಪುಸ್ತಕದಲ್ಲಿ ಕೆಲವು ಅದ್ಭುತವಾದ ಪ್ರಶ್ನೆಗಳಿವೆ. ಅವು ನಮ್ಗೇ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆಗಳು. ಹೌದು, ನಾನ್ ನೋಡ್ದೆ. ಕೆಲವು ಪ್ರಶ್ನೆಗಳು ತುಂಬಾ ನೇರವಾಗಿವೆ. ಉದಾಹರಣೆಗೆ, ಇತರರು ನಿಮ್ಮನ್ನು ಜಡ್ಜ್ ಮಾಡ್ತಾರೆ ಅನ್ನೋ ಭಯದಿಂದ ನಿಮ್ಮ ವ್ಯಕ್ತಿತ್ವದ ಒಂದು ಭಾಗವನ್ನ ಮುಚ್ಚಿಟ್ಟು ವ್ಯಕ್ತಪಡಿಸ್ದೇ ಇರ್ತೀರಾ? ಇದು ತುಂಬಾ ಜನರಿಗೆ ಸಂಬಂಧಿಸಿದು ಅಲ್ವಾ? ಹೌದು. ಆಫೀಸಲ್ಲಿ ಒಂಥರ, ಮನೆಯಲ್ಲಿ ಇನ್ನೊಂಥರ, ಸ್ನೇಹಿತರ ಜೊತೆ ಮತ್ತೊಂದು ಮುಖವಾಡ. ಖಂಡಿತ. ಇನ್ನೊಂದು ಪ್ರಶ್ನೆ, ಹೆಚ್ಚು ಹಣ, ಒಳ್ಳೆ ಸಂಬಂಧ ಅಥವಾ ಹೆಚ್ಚು ಸ್ವಾತಂತ್ರ್ಯ ಸಿಕ್ಕಾಗ ನಾನು ಸಂತೋಷವಾಗಿರ್ತೀನಿ ಅಂತ ಭವಿಷ್ಯದ ಬಗ್ಗೆಯೇ ಯೋಚಿಸ್ತೀರಾ? ಇದು ನಾವು ಮಾತಾಡಿನ ಮೊದಲನೇ ವರ್ಗದವರ ಮನಸ್ಥಿತಿ. ಹೌದು, ಸಂತೋಷವನ್ನ ಯಾವಾಗಲೂ ಮುಂದೂಡುವುದು. ನನ್ನನ್ನ ಹೆಚ್ಚು ಕಾಡಿದ್ದು ಇನ್ನೊಂದು ಪ್ರಶ್ನೆ. ನೀನು ಇದಕ್ಕೆ ಯೋಗ್ಯನಲ್ಲ, ಯೋಗ್ಯಳಲ್ಲ ಅನ್ನೋ ಒಂದು ಆಂತರಿಕ ಧ್ವನಿ ನಿಮ್ಮಲ್ಲಿ ಆಗಾಗ ಕೇಳಿಸ್ತದೆಯಾ? ದಿ ಇನ್ನರ್ ಕ್ರಿಟಿಕ್. ಹೌದು. ನಮ್ಮ ಅತಿದೊಡ್ಡ ವಿಮರ್ಶಕ ನಮ್ಮೊಳಗೆ ಇರ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೌದು. ಇದನ್ನ ಇಂಪೋಸ್ಟರ್ ಸಿಂಡ್ರೋಮ್ ಅಂತಾನೂ ಕರೀತಾರೆ. ನೀವೊಂದ್ ಸಾಧನೆ ಮಾಡಿದ್ರೂ ಇದು ಸುಮ್ನೆ ಲಕ್ಕಲ್ಲಾಯ್ತು, ನನ್ನ ನಿಜವಾದ ಯೋಗ್ಯತೆ ಜನರಿಗೆ ಗೊತ್ತಾದ್ರೆ ನನ್ನನ್ನ ತಿರಸ್ಕರಿಸ್ತಾರೆ ಅನ್ನೋ ಭಯ. ಅಬ್ಬಾ, ಎಷ್ಟು ಸತ್ಯ! ಹಾಗಾದ್ರೆ ಈ ಅಂತರ, ಈ ಒಳಗಿನ ವಿಮರ್ಶಕ, ಇದೆಲ್ಲ ಎಲ್ಲಿಂದ ಶುರುವಾಗುತ್ತೆ? ನಾವು ಹುಟ್ಟುವಾಗಲೇ ಹೀಗಿರೋದಿಲ್ವಲ್ಲ? ಖಂಡಿತ ಇಲ್ಲ. ಬಾಲ್ಯದಲ್ಲಿ ನೋಡಿ, ನಾವ್ ಎಷ್ಟು ಕುತೂಹಲದಿಂದ ಇರ್ತೀವಿ. ಬಿದ್ರೆ ಏಳ್ತೀವಿ, ಅಳ್ತೀವಿ, ಮತ್ತೆ ಓಡ್ತೀವಿ. ಅಲ್ಲಿ ಸೋಲು ಗೆಲುವು ಅನ್ನೋ ಹಣಪಟ್ಟಿ ಇರಲ್ಲ. ಎಲ್ಲವೂ ಒಂದು ಅನುಭವ ಅಷ್ಟೇ. ಹೌದು. ಆದ್ರೆ ನಾವು ಬೆಳೆಯುತ್ತಾ ಶಾಲೆ, ಸಮಾಜ, ಪೋಷಕರು ಇವೆಲ್ಲರ ನಿರೀಕ್ಷೆಗಳಿಗೆ ತಕ್ಕಂತೆ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋಕೆ ಶುರು ಮಾಡ್ತೀವಿ. ಮಾರ್ಕ್ಸ್ ಕಡಿಮೆ ಬಂದ್ರೆ ದಡ್ಡ, ಗಲಾಟೆ ಮಾಡರೆ ಕೆಟ್ಟ ಹುಡುಗ, ಹೀಗೆ ಹಣೆಪಟ್ಟಿಗಳು ಶುರುವಾಗ್ತವೆ. ಎಕ್ಸಾಕ್ಟ್ಲಿ. ಆಗ ನಮ್ಮ ಮೌಲ್ಯವನ್ನ ನಾವೇ ನಿರ್ಧರಿಸೋ ಬದಲು ಬೇರೆಯವರ ಅನುಮೋದನೆಯಲ್ಲಿ ಹುಡುಕೋಕೆ ಶುರು ಮಾಡ್ತೀವಿ. ಅವರು ನನ್ನ ಬಗ್ಗೆ ಏನಂದ್ಕೋತಾರೆ ಅನ್ನೋ ಪ್ರಶ್ನೆ ಮುಖ್ಯವಾಗ್ಬಿಡುತ್ತೆ. ಆಗಲೇ ಬಲಿಪಶು ಮನಸ್ಥಿತಿ ಬೆಳೆಯೋದು ಅಂತ ಅನ್ಸುತ್ತೆ. ಹೌದು, ವಿಕ್ಟಿಮ್ ಮೈಂಡ್ಸೆಟ್. ನಮ್ಮ ಸೋಲಿಗೆ, ನಮ್ಮ ಅತೃಪ್ತಿಗೆಲ್ಲ ಬೇರೆಯವರನ್ನ ಅಥವಾ ಪರಿಸ್ಥಿತಿಯನ್ನ ದೂಷಿಸಲು ಶುರು ಮಾಡ್ತೀವಿ. ನನ್ನ ಬಾಸ್ ಸರಿಯಿಲ್ಲ, ಅದಕ್ಕೆ ಪ್ರಮೋಷನ್ ಸಿಗ್ಲಿಲ್ಲ. ನಮ್ಮನೆಯಲ್ಲಿ ಸಪೋರ್ಟ್ ಇಲ್ಲ, ಅದಕ್ಕೆ ಏನೂ ಮಾಡೋಕ್ಕಾಗ್ಲಿಲ್ಲ. ಹೀಗೆ ಕಾರಣಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ. ಆಗ ಬದಲಾವಣೆ ಅಸಾಧ್ಯ ಅನಿಸೋಕೆ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಜಿಮ್ಮಿ ಡೀನ್ ಅವರ ಒಂದು ಮಾತು ನೆನಪಾಗುತ್ತೆ. ನಾನು ಗಾಳಿಯ ದಿಕ್ಕನ್ನ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನನ್ನ ಗಮ್ಯಸ್ಥಾನವನ್ನು ತಲುಪಲು ನನ್ನ ಹಾಯ್ದೋಣಿಯನ್ನ ಸರಿಹೊಂದಿಸಿಕೊಳ್ಳಬಲ್ಲೆ. ಅದ್ಭುತವಾದ ಮಾತು. ಆದರೆ ಜೀವನದಲ್ಲಿ ಸಾಲ, ಕೌಟುಂಬಿಕ ಜವಾಬ್ದಾರಿಗಳಂಥ ಬಿರುಗಾಳಿಯಲ್ಲಿ ಸಿಕ್ಕಾಕೊಂಡವರಿಗೆ ಆ ಹಾಯ್ದೋಣಿಯನ್ನ ಸರಿಹೊಂದಿಸ್ಕೊಳ್ಳೋದು ಹೇಗೆ? ಪುಸ್ತಕದಲ್ಲಿ ಏನಾದರೂ ಹೇಳಲಾಗಿದೆಯಾ? ಒಳ್ಳೆ ಪ್ರಶ್ನೆ. ಲೇಖಕರು ಹೇಳೋದು, ಮೊದಲ ಹೆಜ್ಜೆ ಅಂದ್ರೆ ನಮ್ಮ ನಿಯಂತ್ರಣದಲ್ಲಿ ಏನಿದೆ ಮತ್ತು ಏನಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಗುರುತಿಸೋದು. ಓಕೆ. ಆರ್ಥಿಕ ಪರಿಸ್ಥಿತಿ ನಮ್ಮ ನಿಯಂತ್ರಣದಲ್ಲಿ ಇಲ್ಲದಿರ್ಬೋದು, ಆದ್ರೆ ಪ್ರತಿದಿನ 1 ಗಂಟೆ ಹೊಸ ಕೌಶಲ್ಯ ಕಲಿಯೋದು ನಮ್ಮ ನಿಯಂತ್ರಣದಲ್ಲಿದೆ. ಸರಿ. ನಮ್ಮ ಬಾಸ್ನ ಮನಸ್ಥಿತಿಯನ್ನ ಬದಲಾಯಿಸಕ್ಕಾಗಲ್ಲ, ಆದ್ರೆ ನಮ್ಮ ಪ್ರತಿಕ್ರಿಯೆಯನ್ನ ಬದಲಾಯಿಸ್ಕೋಬೋದು. ನಮ್ಮ ಮೌಲ್ಯಗಳು ಯಾವು, ನಮಗೆ ನಿಜವಾಗಿಯೂ ಏನು ಮುಖ್ಯ ಅನ್ನೋದನ್ನ ಮತ್ತೆ ಕಂಡುಕೊಳ್ಳೋದೇ ಇಲ್ಲಿನ ದೊಡ್ಡ ಸವಾಲು. ಹಾಗಿದ್ರೆ ಈ ಬಲಿಪಶು ಮನಸ್ಥಿತಿಯಿಂದ ಹೊರಬರದೆ ನಮ್ಮ ಜೀವನದ ಚುಕ್ಕಾಣಿಯನ್ನ ನಾವೇ ಹಿಡಿದುಕೊಳ್ಳದಿದ್ರೆ ಆಗುವ ಪರಿಣಾಮಗಳೇನು? ದೀರ್ಘಕಾಲದಲ್ಲಿ ನಾವು ತೆರಬೇಕಾದ ಬೆಲೆ ಏನು? ಹೌದು, ಮತ್ತು ಇದು ಈ ಚರ್ಚೆಯ ಅತ್ಯಂತ ಪರಿಣಾಮಕಾರಿ ಮತ್ತು ಎದೆಗೆ ನಾಟುವಂಥ ಭಾಗ. ಲೇಖಕರು ಬ್ರೋನಿವೇರ್ ಎಂಬ ದಾದಿಯೊಬ್ಬರು ನಡೆಸಿದ ಅಧ್ಯಯನದ ಬಗ್ಗೆ ಹೇಳ್ತಾರೆ. ಅವರು ತಮ್ಮ ಅಂತಿಮ ದಿನಗಳಲ್ಲಿದ್ದ, ಅಂದ್ರೆ ಸಾಯುವ ಹಂತದಲ್ಲಿದ್ದ ರೋಗಿಗಳ ಜೊತೆ ಮಾತಾಡಿ
ಅವರ ಜೀವನದ ಅತಿದೊಡ್ಡ ವಿಷಾದಗಳು ಯಾವುವು ಅಂತ ದಾಖಲಿಸ್ತಾರೆ. ಅಂದ್ರೆ ಜೀವನದ ಕೊನೆಯಲ್ಲಿ ನಿಂತು ಹಿಂತಿರುಗಿ ನೋಡಿದಾಗ ಅಯ್ಯೋ ಹೀಗೆ ಮಾಡಬಾರ್ದಾಗಿತ್ತು ಅಂತ ಜನರಿಗೆ ಏನನಿಸ್ತೆ ಅನ್ನೋದು ಇದು ನಮಗೂ ಒಂದು ಎಚ್ಚರಿಕೆ ಗಂಟೆ ಇದ್ದಾಗೆ. ಖಂಡಿತ. ಆ 5 ವಿಷಾದಗಳಲ್ಲಿ ಅತಿ ಸಾಮಾನ್ಯವಾದದ್ದು ಮತ್ತು ಮೊದಲನೆಯದು. ಯಾವುದು? ನನಗೆ ನಿಜವಾದ ಜೀವನವನ್ನು ನಡೆಸಲು ಧೈರ್ಯವಿರಲಿಲ್ಲ, ಬದಲಾಗಿ ಇತರರು ನನ್ನಿಂದ ನಿರೀಕ್ಷಿಸಿದ ಜೀವನವನ್ನು ಬದುಕಿದೆ. ಅಬ್ಬಾ. ಎಷ್ಟೊಂದು ಜನ ತಮ್ಮ ಕನಸುಗಳನ್ನ, ಆಸೆಗಳನ್ನ ಪೋಷಕರ ಒತ್ತಡಕ್ಕೋ ಸಮಾಜದ ಭಯಕ್ಕೋ ಬಲಿಕೊಟ್ಟಿರ್ತಾರೆ. ಡಾಕ್ಟರ್ ಆಗ್ಬೇಕಾಗಿದ್ದೋರು ಇಂಜಿನಿಯರ್ ಆಗಿರ್ತಾರೆ, ಕಲಾವಿದರಾಗ್ಬೇಕಾಗಿದ್ದೋರು ಅಕೌಂಟೆಂಟ್ ಆಗಿರ್ತಾರೆ. ಕೊನೆಗೆ ಉಳಿಯೋದು ವಿಷಾದ ಮಾತ್ರ. ಹೌದು. ಇದು ನೇರವಾಗಿ ನಾವು ಮೊದಲು ಚರ್ಚಿಸಿದ ಅಂತರದಲ್ಲಿ ಬದುಕುವುದು ಮತ್ತು ಇತರರ ಅನುಮೋದನೆಗೆ ಕಾಯುವುದಕ್ಕೆ ಸಂಬಂಧಿಸಿದ್ದು. ಹೌದು. ಎರಡನೆಯ ವಿಷಾದ ಯಾವುದು? ಎರಡನೆಯದು, ನಾನು ನನ್ನ ಆಪ್ತರನ್ನು ನಿರ್ಲಕ್ಷಿಸಿದೆ. ಅಂದ್ರೆ ಕೆಲಸ, ಹಣ, ಯಶಸ್ಸಿನ ಓಟದಲ್ಲಿ ಸಂಗಾತಿ, ಮಕ್ಕಳು, ಕುಟುಂಬವನ್ನ ಕಡೆಗಣಿಸುವುದು. ಎಷ್ಟೋ ತಂದೆಯರು ನಾನು ದುಡಿಯೋದೇ ನನ್ನ ಮಕ್ಕಳಿಗಾಗಿಯೇ ಅಂತ ಹೇಳ್ತಾರೆ, ಆದ್ರೆ ಮಕ್ಕಳಿಗೆ ಬೇಕಾಗಿದ್ದು ದುಬಾರಿ ಆಟಿಕೆಗಳಿಗಿಂತ ಹೆಚ್ಚಾಗಿ ಅವರ ಜೊತೆ ಕಳೆಯುವ ಸಮಯ. ಕಳೆದು ಹೋದ ಕ್ಷಣಗಳು ಮತ್ತೆ ಸಿಗೋದಿಲ್ಲ. ಖಂಡಿತ ಇಲ್ಲ. ಮೂರನೇ ವಿಷಾದ ಕೂಡ ಅಷ್ಟೇ ಮುಖ್ಯ ಅನ್ಸುತ್ತೆ. ಹೌದು. ಮೂರನೆಯದು, ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ನಾನು ಧೈರ್ಯ ತೋರಲಿಲ್ಲ. ಇದನ್ನ ಸ್ವಲ್ಪ ವಿವರಿಸಿ. ಬೇರೆಯವರಿಗೆ ಬೇಜಾರಾಗತ್ತೆ, ಸಂಬಂಧ ಹಾಳಾಗತ್ತೆ ಅನ್ನೋ ಕಾರಣಕ್ಕೆ ತಮ್ಮ ನಿಜವಾದ ಭಾವನೆಗಳನ್ನ, ಅಭಿಪ್ರಾಯಗಳನ್ನ ಹತ್ತಿಕ್ಕಿ ಬದುಕೋದು. ಕೋಪ, ಬೇಸರ, ನೋವನ್ನೆಲ್ಲ ಮನಸ್ಸಿನಲ್ಲೇ ಇಟ್ಕೊಂಡು ಹೊರಗಡೆ ನಗುತ್ತಾ ಇರೋದು. ಇದು ದೀರ್ಘಕಾಲದಲ್ಲಿ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಲ್ವಾ? ಮಾನಸಿಕ ಮಾತ್ರ ಅಲ್ಲ, ದೈಹಿಕ ಆರೋಗ್ಯದ ಮೇಲೂ ಕೂಡ. ಸರಿ. ನಾಲ್ಕನೇ ವಿಷಾದ ಸ್ನೇಹಿತರಿಗೆ ಸಂಬಂಧಿಸಿದಲ್ಲ? ಹೌದು. ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿರಲು ವಿಫಲವಾದದ್ದು. ಜೀವನದ ಜಂಜಾಟದಲ್ಲಿ ಮದುವೆ, ಮಕ್ಕಳು, ಕೆರಿಯರ್ ಅಂತ ಮುಳುಗಿ ಹೋದಾಗ ಹಳೆಯ ಸ್ನೇಹಿತರನ್ನ ಮರೆತು ಬಿಡುತ್ತೇವೆ. ಸ್ನೇಹ ಅನ್ನೋದು ಒಂದು ಗಿಡದ ಹಾಗೆ. ಹೌದು. ಅದಕ್ಕೆ ಸಮಯ ಮತ್ತು ಶ್ರಮದ ನೀರು ಹಾಕದಿದ್ರೆ ಅದು ಒಣಗಿ ಹೋಗುತ್ತೆ. ಕಷ್ಟದ ಸಮಯದಲ್ಲಿ ಹೆಗಲ್ ಕೊಡೋಕೆ, ಯಶಸ್ಸಿನಲ್ಲಿ ಜೊತೆಯಾಗಿ ಸಂಭ್ರಮಿಸೋಕೆ ಸ್ನೇಹಿತರು ಬೇಕು. ನೀವು ಈ ವಿಷಾದಗಳನ್ನ ಹೇಳ್ತಾ ಇದ್ರೆ ನಾವು ಆರಂಭದಲ್ಲಿ ಚರ್ಚಿಸಿದ 5 ಮನಸ್ಥಿತಿಗಳಿಗೂ ಇದಕ್ಕೂ ನೇರವಾದ ಸಂಬಂಧ ಇರೋದ ಕಾಣ್ತಿದೆ. ಖಂಡಿತ. ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ಹಾಗಿದ್ರೆ ಕೊನೆಯ 5ನೇ ವಿಷಾದ ಯಾವುದು? 5ನೇ ವಿಷಾದ, ನನ್ನನ್ನು ನಾನು ಹೆಚ್ಚು ಸಂತೋಷವಾಗಿರಲು ಬಿಡಲಿಲ್ಲ. ಇದು ಎಲ್ಲದಕ್ಕಿಂತ ಆಳವಾದದ್ದು. ಇದರ ಅರ್ಥ? ಸಂತೋಷ ಅನ್ನೋದು ಹೊರಗಿನ ವಸ್ತುಗಳಿಂದ ಬರುವಂಥದ್ದಲ್ಲ. ಅದು ನಮ್ಮ ಆಯ್ಕೆಯೇ, ನಮ್ಮ ಮನಸ್ಥಿತಿ ಅಂತ ಎಷ್ಟೋ ಜನ ಜೀವನದ ಕೊನೆಯಲ್ಲಿ ಅರಿತುಕೊಳ್ತಾರೆ. ಅವರು ಹಳೆಯ ಅಭ್ಯಾಸಗಳಿಗೆ, ಚೌಕಟ್ಟುಗಳಿಗೆ ಅಂಟ್ಕೊಂಡು ಬದಲಾವಣೆಗೆ ಹೆದರಿ ಸುಮ್ಮನೆ ಬದುಕಿಬಿಟ್ಟಿರ್ತಾರೆ. ಅಂದ್ರೆ ಸೂರ್ಯಾಸ್ತದ ಸೌಂದರ್ಯ, ಮಗುವಿನ ಮುಗ್ಧ ನಗು, ಇಂಥ ಸಣ್ಣ ಸಣ್ಣ ಖುಷಿಗಳನ್ನ ಗಮನಿಸುವುದನ್ನೇ ಮರೆತು ಯಾವಾಗ್ಲೂ ಕೊರತೆಗಳ ಬಗ್ಗೆಯೇ ಯೋಚಿಸ್ತಾ ಬದುಕೋದು. ಅದೇ. ಸಂತೋಷವಾಗಿಲ್ಲದಿದ್ದರೆ ಆ ಪರಿಸ್ಥಿತಿಯನ್ನ ಬದಲಾಯಿಸುವ ಜವಾಬ್ದಾರಿ ಮತ್ತು ಶಕ್ತಿ ನಮ್ಮಲ್ಲೇ ಇದೆ ಅನ್ನೋದನ್ನ ಒಪ್ಕೊಳ್ಳೋದೇ ಮೊದಲ ಹೆಜ್ಜೆ. ನಾವೇ ಸಂತೋಷವಾಗಿರ್ಲು ನಾವೇ ಅಡ್ಡಿ. ಹೌದು. ಹಾಗಾದ್ರೆ ಇದೆಲ್ಲವನ್ನು ಒಟ್ಟಾಗಿ ನೋಡಿದಾಗ ಈ 5 ಮನಸ್ಥಿತಿಗಳು, ಅಂತರದಲ್ಲಿ ಬದುಕುವುದು ಮತ್ತು ಈ 5 ವಿಷಾದಗಳು, ಸ್ವಯಂ ಪ್ರೇರಣೆಯೆಡೆಗಿನ ನಮ್ಮ ಪ್ರಯಾಣ ಎಲ್ಲಿಂದ ಶುರುವಾಗಬೇಕು? ಈ ಪ್ರಯಾಣ ಶುರುವಾಗೋದು ಗುರಿಗಳನ್ನ ಪಟ್ಟಿ ಮಾಡೋದ್ರಿಂದಲ್ಲ, ಬದಲಿಗೆ ನಮ್ಮನ್ನ ನಾವು ಪ್ರಾಮಾಣಿಕವಾಗಿ ಮುಚ್ಚುಮರೆ ಇಲ್ಲದೆ ಪರೀಕ್ಷಿಸಿಕೊಳ್ಳೋದ್ರಿಂದ. ಪರೀಕ್ಷಿಸಿದ ಜೀವನವು ಬದುಕಲು ಯೋಗ್ಯವಲ್ಲ ಅನ್ನೋ ಮಾತಿನ ಹಾಗೆ. ಕರೆಕ್ಟ್. ನಮ್ಮ ಹಳೆಯ ಅವಧಿ ಮುಗಿದ ನಂಬಿಕೆಗಳು ಯಾವುವು, ನಮ್ಮನ್ನ ಕಟ್ಟಿಹಾಕುತ್ತಿರುವ ಯೋಚನೆಗಳು ಯಾವುವು, ನಾವು ಯಾವ ಮುಖವಾಡವನ್ನ ಹಾಕ್ಕೊಂಡಿದ್ದೇವೆ, ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ಮುಂದಿನ ದಾರಿ ತಾನಾಗೇ ಕಾಣಿಸುತ್ತೆ. ಅಂದ್ರೆ ನಮ್ಮ ಆಂತರಿಕ ಜಗತ್ತನ್ನು ಸ್ವಚ್ಛಗೊಳಿಸದೆ ಹೊರಗಿನ ಜಗತ್ತಿನಲ್ಲಿ ಯಶಸ್ಸು, ಸಂತೋಷವನ್ನು ಹುಡುಕುವುದು ವ್ಯರ್ಥ. ನಮ್ಮ ಜೀವನದ ಕಥೆಯ ಲೇಖಕರು ನಾವೇ ಆಗಬೇಕು, ಕೇವಲ ಪಾತ್ರಧಾರಿಗಳಲ್ಲ. ಅತ್ಯುತ್ತಮವಾಗಿ ಹೇಳಿದ್ರಿ. ಇದು ನಮ್ಮ ಜೀವನದ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ನಮ್ಮ ಕೈಗೆ ತೆಗೆದುಕೊಳ್ಳುವ ಪ್ರಕ್ರಿಯೆ. ಸರಿ. ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರು ಯೋಚಿಸಲು ಏನಾದರೂ ಒಂದು ಪ್ರಶ್ನೆಯನ್ನ ಬಿಟ್ಟೋಗೋಣ. ಆ 5 ವಿಷಾದಗಳ ಪಟ್ಟಿಯನ್ನ ಮತ್ತೊಮ್ಮೆ ನೆನ್ಪಿಸ್ಕೊಳ್ಳಿ. ಭವಿಷ್ಯದಲ್ಲಿ ಒಂದು ವೇಳೆ ಜೀವನ ಹೀಗೆಯೇ ಸಾಗಿದ್ರೆ ಆ 5ರಲ್ಲಿ ಯಾವುದು ತಮ್ಮ ವಿಷಾದವಾಗುವ ಸಾಧ್ಯತೆ ಹೆಚ್ಚಿದೆ? ಮತ್ತು ಆ ವಿಷಾದವನ್ನು ತಪ್ಪಿಸಲು, ಆ ಕಥೆಯನ್ನ ಬದಲಾಯಿಸಲು
ಇವತ್ತು ತೆಗೆದುಕೊಳ್ಳಬಹುದಾದ ಒಂದು ಸಣ್ಣ ಹೆಜ್ಜೆ ಯಾವುದು? ಆ ಹೆಜ್ಜೆಯನ್ನ ಗುರುತಿಸುವುದರಲ್ಲೇ ನಿಜವಾದ ಪ್ರೇರಣೆಯ ಬೀಜ ಅಡಗಿದೆ ಅಲ್ವಾ? ಖಂಡಿತ.